ಏನು ಅನಿಸುತ್ತೆ ಮಾಡಲೇಬೇಕು, ನಮ್ಮ ಕರ್ತವ್ಯ ಅಲ್ವಾ, ಮಾರಲ್ ಡ್ಯೂಟಿ ಅದು. ಯಾಕಂದರೆ ಮಕ್ಕಳು, ಬೆಳೆಯೋ ಮಕ್ಕಳು ಆ್ಯಕ್ಚುಲಾಗಿ ಅವೇರ್ನೆಸ್ ಗೊತ್ತಿರಬೇಕು ಆ್ಯಕ್ಚುಲಾಗಿ. ಯಾಕಂದರೆ ಬದುಕನ್ನೋದು ಅಷ್ಟು ಸುಲಭ ಸಿಗೋಲ್ಲ. ಬದುಕನ್ನೋದೇ ಒಂದು ಗಿಫ್ಟ್ ಅಲ್ವಾ. ಆ ಒಂದು ಗಿಫ್ಟನ್ನ ಅಮೂಲ್ಯವಾಗಿ ನಾವು ಕಾಪಾಡ್ಕೋಬೇಕು. ಏನೋ ಒಂದು ವಸ್ತು ಸಿಗುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ಆಸೆ ಪಟ್ಟು ಅದಕ್ಕೆ ಶರಣಾಗತ ಆಗೋದು ತಪ್ಪು. ಯಾಕಂದರೆ ಅದಕ್ಕೆ ಶರಣಾಗತ ಆಗೋದಕ್ಕಿಂತ ಅದನ್ನು ತಳ್ಳಿಬಿಡೋದೇ ಒಳ್ಳೇದಲ್ವ. ಅದಕ್ಕೋಸ್ಕರ ನಾವು ಅದೇನು ಅವೇರ್ನೆಸ್ ಅಂತ ಹೇಳ್ತೀವೋ, ನಮ್ಮದೊಂದು ಮಾರಲ್ ರೈಟ್ಸ್ ಆಗುತ್ತೆ ಬಂದು ಮಕ್ಕಳಿಗೆ ಹೇಳೋದು. ಯಾಕಂದರೆ ನಾವು ಸ್ಟೂಡೆಂಟ್ ಲೈಫೆಲ್ಲ ಪಾಸ್ ಮಾಡ್ಕೊಂಬಂದಿದ್ದೀವಿ. ಯಾಕೆ ಈ ಒಂದು ಟೈಮೇ ಸ್ವಲ್ಪ ನಾವು ಹುಷಾರಾಗಿರಬೇಕು ಸ್ಟೂಡೆಂಟ್ ಲೈಫ್. ಅದನ್ನು ದಾಟ್ಬಿಟ್ರೆ ಅವರು ಒಳ್ಳೆ ಒಂದು ಸಿಟಿಸನ್ ಆಗ್ತಾರೆ, ಇಂಡಿಯಾಗೆ, ಭಾರತಕ್ಕೆ ಒಂದು ಒಳ್ಳೆ ಸಿಟಿಸನ್ ಆಗ್ತಾರೆ. ಆಮೇಲೆ ಬೇರೆಯವ್ರಿಗೆ ಮಾದರಿ ಆಗ್ತಾರೆ. ಅದು ತಡಿಬೇಕಲ್ವ. ಅದು ನಮ್ಮ ಕರ್ತವ್ಯನಾಗುತ್ತೆ, ನಿಮ್ಮ ಕರ್ತವ್ಯನಾಗುತ್ತೆ, ಎಲ್ಲರ ಕರ್ತವ್ಯನಾಗುತ್ತೆ. ಮಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಸಿದ್ಧಾರ್ಥ ಮಾಡ್ಕೊಂಡು ಈಗ ಯಾವಾಗ ಅದು ನಾವು ತಂದೆ ಪದ್ಧತಿ ಅದು. ಯಾಕೆ ಇಲ್ಲಿ ಬಂದಾಗ, ಯಾಕಂದರೆ ನಮ್ಮ ನಮ್ಮ ಹುಬ್ಳಿಲಿ ಬಂದಾಗೆಲ್ಲ ಸಿದ್ಧಾರೂಢರ ಮಠದಲ್ಲೇ ನಮ್ಮ ಅವ್ವಾಲ ಬೆಳೆದಿದ್ದು. ಯಾಕಂದರೆ ಅದನ್ನು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಸೊ ಇಲ್ಲಿ ಬಂದು ವಿಸಿಟ್ ಮಾಡೋದು ನಮ್ಮದು. ಮತ್ತೆ ಎಲ್ಲಿಗೆ ಸರ್ ಪಯಣ, ಎಲ್ಲಿಗೆ ಸರ್ ಇವತ್ತು? ಇವಾಗ ರಾಣಿಬೆನ್ನೂರು ನೆಕ್ಸ್ಟು, ಅದಾದಮೇಲೆ ತುಮಕೂರು.